ಇನ್ನು ಸಾಮಾನ್ಯವಾಗಿ ನಾವು ಹೇಳೋದು ಕೇಳ್ತೀವಲ್ವ, ಪರ್ಟಿಕ್ಯುಲರ್ಲಿ ಮಕ್ಳಿಗೂ ದೊಡ್ಡವ್ರು ಹೇಳ್ತಾ ಇರ್ತೀವಿ, ಏನಾದ್ರು ಸಿಹಿ ತಿಂದರೆ ಅಥವಾ ಚಾಕ್ಲೇಟ್ ತಿಂದರೆ ಸಿಕ್ಕಾಪಟ್ಟೆ ತಿನ್ಬೇಡ, ಹಲ್ಲು ಹಾಳಾಗುತ್ತೆ ಅಂತ ಹೇಳಿ. ಸೊ ನಮ್ಮ ಪ್ರಕಾರ ಏನಂದರೆ, ಸ್ವೀಟ್ ತುಂಬ ತಿಂದು ಅದನ್ನು ಕ್ಲೆನ್ಸಿಂಗ್ ಆಗಿಲ್ಲ ಅಂದರೆ ಹಲ್ಲು ಹಾಳಾಗುತ್ತೆ ಇಸ್ ದ ಓನ್ಲಿ ರೀಸನ್ ಇರಬಹುದು ಅಂತ. ಸೊ ಬೇರೆ ಬೇರೆ ಏನು ಕಾರಣಗಳಿಂದಾನೂ ಹಲ್ಗಳ ಮೇಲೆ ಪ್ರಭಾವ ಬೀರುತ್ತೆ, ಹಾಗಿದ್ರೆ ಸಮಸ್ಯೆ ಬರುತ್ತೆ? ಅದು ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ. ಸೊ ರೈಟ್ ಫ್ರಮ್ ಲೈಕ್ ಮಧ್ಯ ಸ್ನ್ಯಾಕಿಂಗ್ ಮಾಡಿದ್ರು ಕ್ಯಾವಿಟಿ ಬರುತ್ತೆ. ಸ್ನ್ಯಾಕಿಂಗ್ ಅಂದ್ರೆ ನಾಟ್ ಓನ್ಲಿ ಶುಗರಿ ಐಟಮ್, ಓಕೆ, ನಾನ್ ಶುಗರಿ ಐಟಮ್ ಕೂಡ ಫ್ರೀಕ್ವೆಂಟ್ ಸ್ನ್ಯಾಕಿಂಗ್ ಮಾಡಿ ಬಾಯಿ ಮುಕ್ಕಳಿಸ್ತಾ ಇದ್ರೂ ಬರುತ್ತೆ ಕ್ಯಾವಿಟಿ. ಅಂಡ್ ಚೆನ್ನಾಗಿ ಬಾಯಿ ಮುಕ್ಕಳಿಸ್ತಾ ಇದ್ರೂ ಬರುತ್ತೆ. ಅಂದ್ರೆ ಈಚ್ ಮೀಲ್ ಆದ ಕೂಡಲೇ ರಿನ್ಸ್ ಮಾಡೋದು ಅತ್ಯವಶ್ಯಕ. That is a must. Okay. I tell all the children also who come to my clinic. ನಾನು ಹೇಳ್ತೀನಿ, ಸ್ಕೂಲ್ಗೆ ಡಬ್ಬಿ ತೊಗೊಂಡು ಹೋಗುವಾಗ ವಾಟರ್ ಕ್ಯಾನ್ ತೊಗೊಂಡು ಹೋಗ್ತಿರಲ್ಲ, ಸ್ಕೂಲಲ್ಲಿ ನೀವು ತಿಂದ ಕೂಡಲೇ ಬಾಯಿ ಮುಕ್ಕಳಿಸಿ ಅಂತಾನೆ ಹೇಳೋದು ಎಲ್ಲರಿಗೂ. ಸೊ ಎನಿಥಿಂಗ್ ಯು ಈಟ್, ಈವನ್ ಇಫ್ ಯು ವಾಂಟ್ ಟು ಈಟ್ ಚಾಕ್ಲೇಟ್, ನೀವು ತಿನ್ನಿ ಪರವಾಗಿಲ್ಲ, ಒನ್ಸ್ ಇನ್ ಅ ವೈಲ್ ಇಸ್ ಓಕೆ, ಮಕ್ಕಳಲ್ವಾ ಅಂತ ತಿಂದಾದ್ಮೇಲೆ ಬಾಯಿ ಮುಕ್ಕಳಿಸ್ಬಿಡಿ ಅಂತ ಹೇಳೋದು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್.